ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ವಿಷಯನ ನಾವು ಕೆಲವು ಸಲ ಈ ತರ ವಿಷಯಗಳಾದಾಗ ನಾವು ಅದನ್ನ ಅಡ್ರೆಸ್ ಮಾಡದೆ ಸುಮ್ಮನೆ ಇರ್ತೀವಿ. ಸಣ್ಣ ರೀತಿಯ ವಿವಾದ ಆದಾಗ ಅಷ್ಟೇ ನೋವನ್ನ ನಾವು ಅನುಭವಿಸ್ತೀವಿ. ಯಾವಾಗ ಕಂಟೆಂಟ್ ಇರಲ್ಲ ಆಗ ನಾವು ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡ್ತೀವಿ. ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ವಿಶಿಷ್ಟ ಕತೆ, ಶೈಲಿ ಹಾಗೂ ನಟನೆಯ ಮೂಲಕವೇ ಪ್ರೇಕ್ಷಕರ ಮನ ಗೆದ್ದಿರುವ ಅಪರೂಪದ ತಂತ್ರಜ್ಞ ರಾಜ್ ಬಿ ಶೆಟ್ಟಿ ಕೇವಲ ನಾಯಕ ನಟನಾಗಿ ಮಾತ್ರವಲ್ಲದೆ ಕಥೆಗೆ ಅಗತ್ಯವಿದ್ದಾಗ ಅತಿಥಿ ಪಾತ್ರಗಳಲ್ಲೂ ಬಂದು ಸಿನಿಮಾದ ಮೌಲ್ಯ ಹೆಚ್ಚಿಸಿದ ಉದಾಹರಣೆಗಳು ಕಣ್ಣ ಮುಂದಿದೆ. ಇತ್ತೀಚೆಗಷ್ಟೇ ಹಿಂದಿಯ ಬಂದರ್ ಸಿನಿಮಾದಲ್ಲಿ ಸಣ್ಣದೊಂದು ಪಾತ್ರದಲ್ಲಿ ಮಿಂಚಿದ್ದ ರಾಜ್ ಇದೀಗ ಕನ್ನಡದ ಕರಾವಳಿ ಚಿತ್ರದಲ್ಲೂ ಅತಿಥಿ ಪಾತ್ರವೊಂದಕ್ಕೆ ಬಣ್ಣ ಹಚ್ಚಿದ್ದಾರೆ. ಆದರೆ ಈ ಅತಿಥಿ ಪಾತ್ರವೇ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿ ಸ್ವತಃ ರಾಜ್ ಬಿ ಶೆಟ್ಟಿ ಅವರ ಮನಸ್ಸಿಗೆ ತೀವ್ರ ಬೇಸರ ತಂದಿಟ್ಟಿದೆ. ಕರಾವಳಿ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಅವರ ಅತಿಥಿ ಪಾತ್ರದ ಸುತ್ತ ಎದ್ದಿರುವ ಚರ್ಚೆಗಳು ಹಾಗೂ ಆರೋಪಗಳು ಅವರನ್ನ ತಮ್ಮ ವೃತ್ತಿ ಜೀವನದ ಪ್ರಮುಖ ನಿರ್ಧಾರವೊಂದನ್ನು ತೆಗೆದುಕೊಳ್ಳುವಂತೆ ಮಾಡಿದೆ. ಪ್ರಸ್ತುತ ಚಿತ್ರರಂಗದಲ್ಲಿ ರಾಜ್ ಅವರಿಗೆ ದೊಡ್ಡ ಮಟ್ಟದ ಮಾರುಕಟ್ಟೆ ಸೃಷ್ಟಿಯಾಗಿದೆ ಅನ್ನೋ ಕಾರಣಕ್ಕೆ ಕರಾವಳಿ ಸಿನಿಮಾದಲ್ಲಿ ಅವರ ಪಾತ್ರವನ್ನೇ ಹೆಚ್ಚು ಹೈಲೈಟ್ ಮಾಡಲಾಗ್ತಾ ಇದೆ ಅನ್ನೋ ಆರೋಪಗಳು ಕೇಳಿ ಬಂದಿದ್ವು. ಈ ದುರದೃಷ್ಟಕರ ಬೆಳವಣಿಗೆಗಳು ನಟನ ಮನಸ್ಸನ್ನ ತೀವ್ರವಾಗಿ ಘಾಸಿಗೊಳಿಸಿವೆ. ಈ ಸಂಪೂರ್ಣ ಗೊಂದಲದ ಬಗ್ಗೆ ಅತ್ಯಂತ ನೇರವಾಗಿ ಹಾಗೂ ಪ್ರಾಮಾಣಿಕವಾಗಿ ಮಾತನಾಡಿದ ರಾಜ್ ಬಿ ಶೆಟ್ಟಿ ತಮ್ಮ ಅಂತರಂಗದ ನೋವನ್ನ ತೋಡ್ಕೊಂಡಿದ್ದಾರೆ. ನಾನು ಎಂದಿಗೂ ಒಬ್ಬ ನಟನಿಗಿಂತ ಹೆಚ್ಚಾಗಿ ತಂತ್ರಜ್ಞನಾಗಿ ಯೋಚನೆಯನ್ನ ಮಾಡ್ತೀನಿ. ಸಿನಿಮಾದಲ್ಲಿ ಪ್ರತಿಯೊಬ್ಬರೂ ಕಥಾ ನಾಯಕರಾಗೋದಕ್ಕೆ ಸಾಧ್ಯವಿಲ್ಲ. ಯಾರಾದ್ರೂ ಒಬ್ಬರು ಪೋಷಕ ಅಥವಾ ಇತರೆ ಪಾತ್ರಗಳನ್ನ ಮಾಡಬೇಕಾಗತ್ತೆ. ಕರಾವಳಿ ಚಿತ್ರವು ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಒಂದು ಪಾತ್ರದ ಸುತ್ತ ಸುತ್ತುವ ಕಥೆಯಲ್ಲ, ಅದು ನಮ್ಮ ಮಣ್ಣಿನ ಕತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದ್ಸಲ ನಿಮ್ಮೆಲ್ಲರಿಗೂ ಕೂಡ ಏನು ವಿವಾದ ಆಯಿತು ಅದಕ್ಕೆ ನನ್ನ ಕಡೆಯಿಂದ ಅಂಡ್ ತಂಡದ ಕಡೆಯಿಂದ ಕ್ಷಮೆನ ಕೇಳ್ತೇನೆ. ಸಿನಿಮಾ ಯಾವತ್ತೂ ಕೂಡ ಶಾಶ್ವತ, ಅಂದರೆ ಅಫ್ಕೋರ್ಸ್ ನಾಟ್ ಇನ್ ಎಟರ್ನಿಟಿ, ಬಟ್ ಆದರೆ ತುಂಬ ಕಲಾವಿದರು ನಮ್ಮ ಮುಂದೆ ಇಲ್ಲದೆ ಇರ್ಬೋದು. ಈಗ ಆ ಸಿನಿಮಾದಲ್ಲಿ ಏನು ವಿವಾದ ಆಗಿದೆ ನಮಗೆ ಗೊತ್ತಿಲ್ಲ, ಆದರೆ ಸಿನಿಮಾ ನಿಂತಿದೆ. ಆ ಥರ ನಿಲ್ಲುವಂಥ ಒಂದು ಸಿನಿಮಾನ ಮಾಡಬೇಕು ಅನ್ನೋದು ನಮ್ಮ ನಿರ್ದೇಶಕ ಗುರುದತ್ ಗಾಣಿಗ ಅವರ ಪ್ರಯತ್ನ. ಆ್ಯಂಡ್ ಪ್ರಜ್ವಲ್ ದೇವರಾಜ್ ಅವರು ಇದರ ನಾಯಕ. ಸೊ ನಾನು ಇದರಲ್ಲಿ ಒಂದು ಕ್ಯಾಮಿಯೋ ಪ್ಲೇ ಮಾಡ್ತಾ ಇದ್ದೀನಿ. ನಾನು ಇದರ ನಾಯಕ ಅಲ್ಲ. ತಮ್ಮೊಳಗಿನ ಅಭದ್ರತೆಯ ಬಗ್ಗೆಯೂ ಮುಕ್ತವಾಗಿ ಮಾತನಾಡಿರುವ ಅವರು, ಈ ಹಿಂದೆ ನಾನು ರಕ್ಕಸ ಪುರದೋಳ್ ಚಿತ್ರದಲ್ಲಿ ಪ್ರಮುಖ ನಾಯಕ ಪಾತ್ರದಲ್ಲಿದ್ದಾಗ ಹೊಸ ನಟ ಅನಿರುದ್ಧ ಭಟ್ ಅಭಿನಯಿಸಿದ್ದ ವಿಲನ್ ಪಾತ್ರವೇ ಇಡೀ ಸಿನಿಮಾದ ಹೈಲೈಟ್ ಆಗಿತ್ತು. ಅದಕ್ಕೆ ನಾನು ಯಾವತ್ತೂ ತಲೆ ಕೆಡಿಸಿಕೊಳ್ಳಲಿಲ್ಲ, ಯಾಕಂದ್ರೆ ನನಗೆ ಯಾವುದೇ ಅಭದ್ರತೆ ಇಲ್ಲ. ನಾನೊಬ್ಬ ಸಾಮಾನ್ಯ ಮನುಷ್ಯ ಅನ್ನೋ ಅರಿವು ನನಗಿದೆ. ಆದ್ರೆ ಇತ್ತೀಚೆಗೆ ಕರಾವಳಿ ಸಿನಿಮಾದ ಅತಿಥಿ ಪಾತ್ರದ ಸುತ್ತ ಎದ್ದಿರುವ ಅನಗತ್ಯ ವಿವಾದಗಳು ಮತ್ತು ಇತರೆ ಘಟನೆಗಳನ್ನ ನೋಡಿದ್ರೆ ಭವಿಷ್ಯದಲ್ಲಿ ನಾನು ಮತ್ತೆ ಅತಿಥಿ ಪಾತ್ರಗಳನ್ನ ಒಪ್ಪಿಕೊಳ್ಬೇಕೋ ಬೇಡವೋ ಅನ್ನೋ ಮರುಚಿಂತನೆ ನಡೆಸುವಂತೆ ಮಾಡಿವೆ ಎಂದು ಮನದ ಬೇಸರ ಹೊರಹಾಕಿದ್ದಾರೆ. ಕೇವಲ ತಮ್ಮ ಪಾತ್ರದ ವಿಚಾರ ಅಷ್ಟೇ ಅಲ್ಲದೆ ಇಡೀ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರೋ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆಯೂ ರಾಜ್ ಬಿ ಶೆಟ್ಟಿ ಬಹಿರಂಗವಾಗಿಯೇ ಕ್ಷಮೆ ಯಾಚಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮೂಲಕ ಮಾತನಾಡಿದ ಅವರು, ಚಿತ್ರರಂಗ ಅನ್ನೋದು ಎಂದಿಗೂ ಒಗ್ಗಟ್ಟಿನಿಂದ ಕೆಲಸ ಮಾಡೋ ಜಾಗ. ಕಾಂತಾರ ಅಥವಾ ಕೆಜಿಎಫ್ ನಂತಹ ಸಿನಿಮಾಗಳು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹೆಸರು ಮಾಡಿದಾಗ ನಾವೆಲ್ಲರೂ ಕನ್ನಡ ಚಿತ್ರರಂಗದವರು ಅಂತ ಹೆಮ್ಮೆಯಿಂದ ಎದೆ ತಟ್ಟಿಕೊಂಡು ಓಡಾಡ್ತೀವಿ. ಹಾಗಿದ್ದ ಮೇಲೆ ಸಣ್ಣ ಪುಟ್ಟ ವಿವಾದಗಳು ಮತ್ತು ಗೊಂದಲಗಳು ಉಂಟಾದಾಗಲೂ ಅಷ್ಟೇ ನೋವನ್ನ ನಾವು ಅನುಭವಿಸಬೇಕಾಗುತ್ತದೆ ಎಂದಿದ್ದಾರೆ. ಕನ್ನಡ ಚಿತ್ರರಂಗದ ಪ್ರೇಕ್ಷಕರ ಮುಂದೆ ನಾವು ಹೀಗೆಲ್ಲ ಕಿತ್ತಾಡೋದು ಅಥವಾ ವಿವಾದ ಮಾಡೋದು ನಿಜಕ್ಕೂ ಮುಜುಗರ ಮತ್ತು ಬೇಸರ ತರಿಸುವ ಸಂಗತಿ. ಇಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದು ಮುಖ್ಯ ಅಲ್ಲ. ಪ್ರೇಕ್ಷಕರಿಗೆ ನೋವುಂಟು ಮಾಡಿದಕ್ಕಾಗಿ ಚಿತ್ರರಂಗದ ಒಬ್ಬ ಭಾಗವಾಗಿ ನಾನು ಎಲ್ಲರ ಬಳಿ ಕ್ಷಮೆಯನ್ನ ಯಾಚಿಸ್ತೀನಿ. ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಮುಂದುವರಿಯೋದಕ್ಕೆ ಪ್ರಯತ್ನಿಸ್ತೀನಿ ಅಂತ ಅತ್ಯಂತ ವಿನಮ್ರವಾಗಿ ವಿನಂತಿಸಿಕೊಂಡಿದ್ದಾರೆ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಸೊ ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ವಿಷಯನ ನಾವು ಕೆಲವು ಸಲ ಈ ತರ ವಿಷಯಗಳಾದಾಗ ನಾವು ಅದನ್ನ ಅಡ್ರೆಸ್ ಮಾಡದೆ ಸುಮ್ಮನೆ ಇರ್ತೀವಿ. ಬಟ್ ನಾನು ಯಾವಾಗಲೂ ಏನು ಅನ್ಕೋತೀನಿ ಅಂದ್ರೆ ಚಿತ್ರರಂಗ ಅಂದ್ರೆ ಅದು ಯಾವತ್ತೂ ಕೂಡ ಕಲೆಕ್ಟಿವ್. ಅದು ಒಂದು ಕಾಂತಾರ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ, ಒಂದು KGF ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ, ಹೇಗೆ ನಾವು ಕನ್ನಡ ಸಿನಿರಂಗದವರು ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತೀವೋ ಅದೇ ರೀತಿ ಸಣ್ಣ ರೀತಿಯ ವಿವಾದ ಆದಾಗ
ಅಷ್ಟೇ ನೋವನ್ನು ನಾವು ಅನುಭವಿಸ್ತೀವಿ. ಅದರಲ್ಲಿ ಯಾರು ತಪ್ಪು ಯಾರು ಸರಿ ಅದೆಲ್ಲ ಆಮೇಲೆ, ಅದು ಇಂಪಾರ್ಟೆಂಟ್ ಕೂಡ ಅಲ್ಲ. ಬಟ್ ತುಂಬ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಕನ್ನಡ ಸಿನಿ ಪ್ರೇಕ್ಷಕರಿಗೆ ನಾವು ಅವ್ರ ಮುಂದೆ ಇದನ್ನೆಲ್ಲ ಮಾಡ್ತೀವಿ ಅನ್ನೋ ಸ್ವಲ್ಪ ಬೇಜಾರು. ಹಾಗಾಗಿ ನನ್ನ ಕಡೆಯಿಂದ ಚಿತ್ರರಂಗದವನಾಗಿ ಎಲ್ರಿಗೂ ಕೂಡ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನಾಯಿತು ನಿಮ್ಮ ಮುಂದೆ, ಆ ವಿವಾದಕ್ಕೆ ಒಂದು ದೊಡ್ಡ ಕ್ಷಮೆಯನ್ನು ಕೇಳ್ತೀವಿ ವಿತೌಟ್ ಎನಿ ಕಂಡೀಷನ್. ಸೊ ದಯವಿಟ್ಟು ಕ್ಷಮಿಸಿ ನಮ್ಮನ್ನು. ಸೊ ಇನ್ನು ಮುಂದೆ ಆದಷ್ಟು ಬೆಟರ್ ಇರೋದಕ್ಕೆ ಪ್ರಯತ್ನ ಪಡ್ತೀವಿ. ಆ್ಯಂಡ್ ಇದನ್ನು ಫಸ್ಟಿಗೆ ಹೇಳಿಬಿಡ್ಬೇಕಿತ್ತು, ಬಿಕಾಸ್ ಇಟ್ ವಾಸ್ ತುಂಬ ಟೆರಿಬಲ್ ಫೀಲ್ ಆಗ್ತಾ ಇತ್ತು ಆ ಕಾರಣಕ್ಕೆ. ಆ್ಯಂಡ್ ಅದರ ಜೊತೆಗೆ ತುಂಬ ಜನ ಕಮೆಂಟಲ್ಲಿ ಹಾಕ್ತಾ ಇದ್ರು, ಅದು ತುಂಬ ಸ್ವಾಭಾವಿಕ ಕೂಡ. ಯಾವಾಗ ಕಂಟೆಂಟ್ ಇರಲ್ಲ ಆಗ ನಾವು ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡ್ತೀವಿ ಅಂತ. ಸೊ ನಾವ್ಯಾವತ್ತೂ ಕೂಡ ಒಂದು ಒಳ್ಳೆಯ ಪ್ರಯತ್ನವನ್ನು ಸಿನಿಮಾದ ಮೂಲಕ ಮಾಡ್ತೀವಿ. ಕಂಟೆಂಟ್ ಇದೆಯಾ ಇಲ್ವಾ ಅನ್ನೋದನ್ನು ಯಾವತ್ತೂ ಕೂಡ ಪ್ರೇಕ್ಷಕರ ಮುಂದೆ ಇಟ್ಟು ಅವರು ಅದನ್ನು ಹೇಳಬೇಕು ಅಂತ ನಾವು ಭಾವಿಸ್ತೀವಿ. ಹಾಗಾಗಿ ನಮ್ಮ ಸಿನಿಮಾ ಕರಾವಳಿ, ಅದರಲ್ಲಿ ಕಂಟೆಂಟ್ ಇದೆಯಾ ಇಲ್ವಾ ಅಂತ ನಿರ್ಧಾರ ಮಾಡೋರು ನೀವೇ ಮಾಡಬೇಕು. ಒಬ್ಬ ನಟನಾಗಿ, ನಿರ್ದೇಶಕನಾಗಿ, ತಂತ್ರಜ್ಞನಾಗಿ ಕನ್ನಡ ಸಿನಿಮಾ ರಂಗವನ್ನ ಎತ್ತರಕ್ಕೆ ಕೊಂಡೊಯ್ಯೋದಕ್ಕೆ ಶ್ರಮಿಸ್ತಾ ಇರೋ ರಾಜ್ ಬಿ ಶೆಟ್ಟಿ ಅವರಂತಹ ಪ್ರತಿಭಾವಂತನಿಗೆ ಈ ರೀತಿಯ ವಿವಾದಗಳು ಬೇಸರ ತರಿಸೋದು ನಿಜಕ್ಕೂ ದುರಾದೃಷ್ಟಕರ. ಕೇವಲ ಕಲೆಯನ್ನಷ್ಟೇ ನಂಬಿ ಬದುಕುವ ಇಂಥ ಕಲಾವಿದರ ಕ್ರಿಯಾಶೀಲತೆಗೆ ವಿವಾದಗಳ ಬದಲು ಪ್ರೇಕ್ಷಕರ ಪ್ರೋತ್ಸಾಹ ಸಿಗಲಿ ಅನ್ನೋದು ಪ್ರತಿಯೊಬ್ಬ ಸಿನಿಪ್ರಿಯನ ಆಶಯ. ನ್ಯೂಸ್ ಬ್ಯೂರೋ, ಸೆಂಚುರಿ ಟಿವಿ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.